ಸರ್ ಹೇಳಿ ಸರ್ ಏನ್ ಬೇಕು? ಸರ್ ಒಂದು ಪ್ಲೇಟ್ ಮಟನ್ ಬಿರಿಯಾನಿ ಹಾಫ್ ಕಬಾಬು ಹಂಗೆ ಸ್ವಲ್ಪ ಎಣ್ಣೆ ಏನಾರ ಇನ್ನೇನು ಸರ್ ಕಾರ್ ನೋಡಕ್ಕೆ ಬಂದೆ. ನಮ್ಮವ್ರಿಗೊಬ್ರು ಕಾರ್ ಬೇಕಾಗಿತ್ತು. ಏನ್ ಪ್ರೈಸ್ ಬೇಕು ಸರ್? ಏನ್ ಬಜೆಟ್ ಅಲ್ಲಿ ಬೇಕು? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅದೇ 1.5 ಒಳಗಡೆ ನಾವು ಕಟ್ಟಿರೋ ದೇಶ ಇದು. ಸರ್ 1.5 ಬನ್ನಿ ಸರ್ ಅಂತ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿ ನೋಡೋ ಬೇರೆ ಕಷ್ಟ ನೋಡ್ರಿ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಬರೀ ಇಂಥದೆಯ ಬನ್ನಿ ಸರ್ ತೋರಿಸಿ ಬನ್ನಿ ಸರ್. ಹೇಳಿ ಸರ್. ಸರ್ ಇದು ನೋಡಿ ಸರ್ ಇಂಡಿಗೋ ಮಾನ್ಸಾ 1,99,000 ರೂಪಾಯಿ ಅಷ್ಟೇ. ಇದು ನೋಡಿ ಸರ್ ಇದು ಇಂಡಿಕಾ ವಿಸ್ತಾ 1,79,000 ರೂಪಾಯಿ ಅಷ್ಟೇ ಸರ್. ಇದು ನೋಡಿ ಸರ್ ವರ್ಣ ನಿಮಗೆ ಬರೀ 2,99,000 ರೂಪಾಯಿ ಅಷ್ಟೇ. ಬಲ್ಲಿ ನೋಡಿ ಸರ್ ಸ್ಪೋರ್ಟ್ಸ್ ಗಾಡಿ ಯಾರು ನೋಡ್ತೀರಾ ನೀವು, ಬರೀ 1,69,000 ರೂಪಾಯಿ ಕೊಡ್ತೀನಿ. ಇಲ್ಲಿ ನೋಡಿ ಸರ್ ಇಲ್ಲಿ ಅಸೆಂಟ್ ಇದೆ, ನಿಮಗೆ ಸಿಂಗಲ್ ಓನರ್ ಬೇಕು ಅಂತಂದ್ರೆ ಈ ಸಿಂಗಲ್ ಓನರ್ ಅದು ಸಿಂಗಲ್ ಓನರ್ ಸರ್ ಎರಡರಲ್ಲಿ ಯಾವ್ದಾರು ತಗೊಳ್ಳಿ. ಇದು ಬಂದು 2009, ಅದು ಬಂದು 2006 ಮಾಡಲು. ಇದನ್ನು ಬಂದು 1,69,000 ರೂಪಾಯಿ ಕೊಡ್ತೀನಿ, ಅದ್ರ 1,29,000 ರೂಪಾಯಿ ಕೊಡ್ತೀನಿ ತಗೊಳ್ಳಿ ಸರ್. ಯಾವ್ದು ಬೇಕು ನೋಡಿ ಸರ್, ಇನ್ನೂ ತೋರಿಸಿದ್ದು ಬನ್ನಿ ಸರ್. ಇದು ನೋಡಿ ಸರ್ ಚವಲೆಟ್ ಸೈಲು 2013 ಮಾಡಲು ಬರೀ 1,99,000 ರೂಪಾಯಿ ಕೊಡ್ತೀನಿ. ಡೀಸೆಲ್ ಇಂಜಿನ್ ಗಾಡಿ ಸರ್, ಲೋನ್ ಬೇಕಾದ್ರೆ ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಅಷ್ಟೇ. ಇಲ್ಲಿ ನೋಡಿ ಸರ್ ಇನ್ನೂ ಚಿಕ್ಕ ಗಾಡಿ ಬೇಕಾ ನಿಮಗೆ, ಚವಲೆಟ್ ಬೀಟ್ ಇದೆ ಸರ್, ಬರೀ 1,79,000 ರೂಪಾಯಿ ಕೊಡ್ತೀನಿ. ಇಂಡಿಗೋ ನೋಡಿ ಸರ್, ನೀವೇನಾದ್ರು ತುಂಬಾ ಕಮ್ಮಿ ಬಜೆಟಲ್ಲಿ ಒಂದು ಡೀಸೆಲ್ ಇಂಜಿನ್ ಗಾಡಿ ಹುಡ್ತಾ 90,000 ರೂಪಾಯಿ ಕೊಡ್ತೀನಿ ಸರ್. 2010 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಇಲ್ಲಿ ನೋಡಿ ಸರ್ ಸ್ಕೋಡಾದಲ್ಲಿ ನೋಡೋರಿಗೆ ಒಳ್ಳೆ ಬಾಡಿ ಗಟ್ಟಿ ಇರ್ತಕ್ಕಂಥ ಗಾಡಿ ಪೆಟ್ರೋಲ್ ಇಂಜಿನ್ ಗಾಡಿ ಬೇಕು ಅಂದ್ರೆ 1,99,000 ರೂಪಾಯಿ ಕೊಡೋಣ ಸರ್. ಇಲ್ಲಿ ನೋಡಿ ಸರ್ ಇಲ್ಲಿ ಇನ್ನೊಂದು ಇಂಡಿಕಾ ವಿಸ್ತಾ ಇದೆ. ಈ ಇಂಡಿಕಾ ವಿಸ್ತಾ ಒಂದು ಬರೀ 1,79,000 ರೂಪಾಯಿ 2010 ಮಾಡಲು ಸರ್. ಡೀಸೆಲ್ ಇಂಜಿನ್ ಗಾಡಿ ಸರ್ ಅದನ್ನು. ಇಲ್ಲಿ ನೋಡಿ ಇದು ಸ್ಯಾಂಟ್ರಾ, ನಿಮಗೆ ಪೆಟ್ರೋಲ್ ಇಂಜಿನ್ ಬೇಕು ಅಂದ್ರೆ ಗಾಡಿ ನಿಮ್ಗೆ ಬರೀ 1,35,000 ರೂಪಾಯಿ ಕೊಡ್ತೀನಿ ಸರ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಲೋ ಮೇಂಟೆನೆನ್ಸ್ ಸರ್. ಏನ್ ಸರ್ 5,000 6,000 ಖರ್ಚು ಮಾಡಿದ್ರೆ ಸರ್ವಿಸ್ ಆಗೋಗುತ್ತೆ. ಲ್ಯಾಟ್ರಿ ನೋಡಿ ಸರ್ ನಿಮ್ಗೆ ಯಾರು ಗಟ್ಟಿ ಇರುವಂತ ಗಾಡಿ ಬೇಕು, ಬಾಡಿ ಫುಲ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ 2011 ಮಾಡಲಿ ಸರ್ ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 1,49,000 ರೂಪಾಯಿ ಕೊಡ್ತೀನಿ. ಇದು ನೋಡಿ ಇದು ಬಂದು ನಿಮಗೆ 2012 ಮಾಡಲ್ ಡೀಸೆಲ್ ಇಂಜಿನ್ ಯಾರು ನೋಡ್ತಾರೆ ಬರೀ 1,69,000 ರೂಪಾಯಿ ಅಂದ್ರೆ 1,70,000 ರೂಪಾಯಿ ಗಾಡಿ ಕೊಡ್ತೀನಿ. ಇಲ್ಲಿ ನೋಡಿ ಇಲ್ಲಿ ಇದು ಬಂದು 2011 ಮಾಡಲು, ಇದು ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಇದು ತುಂಬಾ ಚೆನ್ನಾಗಿದೆ, ಕಲರ್ ವೈಟ್ ಕಲರ್, ಬರೀ 1,49,000 ರೂಪಾಯಿ ಕೊಡ್ತೀನಿ. ಇಲ್ಲಿ ನೋಡಿ ಇಂಡಿಕಾ ಇನ್ನೊಂದು ಇದೆ, ಇಂಡಿಕಾ ವಿಸ್ತಾ. ಇದು ಬಂದ್ಬಿಟ್ಟು ನಿಮ್ಗೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ, ಸಿಂಗಲ್ ಶೋರೂಮ್ ಇರ್ತಕ್ಕಂಥ ಗಾಡಿ 2010 ಮಾಡಿ ಸರ್, ಬರೀ 1,65,000 ರೂಪಾಯಿ ಕೊಡ್ತೀನಿ. ಇಲ್ಲಿ ನೋಡಿ ಸರ್ ಗೆಟ್ಸು, ಇದನ್ನು 2009 ಮಾಡಲು, ಇದನ್ನು 2009 ಮಾಡಲು, ಎರಡನ್ನೂ ಸಿಂಗಲ್ ಓನರ್, ಎರಡಕ್ಕೂ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಬರುತ್ತೆ. 1,49,000 ರೂಪಾಯಿ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್. ಇದನ್ನು ಬಂದು ನಿಮಗೆ ಬರೀ 2,10,000 ರೂಪಾಯಿ ಗಾಡಿ ಕೊಡ್ತೀನಿ. 2,65,000 ಇದು ಬರುತ್ತೆ, 2,65,000 ರೂಪಾಯಿ ಇದು ಬರುತ್ತೆ. ಎರಡರಲ್ಲಿ ಯಾವ್ದಾದ್ರು ತಗೋಣ, ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ ಸರ್. ಇದು ಎರಡು ಗಾಡಿ ಯಾವುದೇ ತಗೊಂಡ್ರು ಸಹ ಬರೀ 95,000 ರೂಪಾಯಿ ಅಷ್ಟೇ ಸರ್. ಏನೋ ಬೇಕಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಇದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ಇಲ್ವಾ ಸರ್? ಬನ್ನಿ ಸರ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಗಾಡಿ ಬೆಲೆ ಚಾನ್ಸ್ ಕೊಡ್ತೀನಿ ಸರ್, ಬರೀ 75,000. ಅದ್ರಲ್ಲಿ RTO ಚಾರ್ಜಸ್ ಎಲ್ಲ ಏನು ಕಟ್ಬಿಡಿ ಸರ್, ಎಲ್ಲ ನಮ್ದೇ ಸರ್. ಇದಕ್ಕಿಂತ ಕಮ್ಮಿ ಅಂದ್ರೆ ಒಂದು 50,000 ರೂಪಾಯಿನಲ್ಲಿ ಏನಾದ್ರು, ಒಂದು 50,000 ರೂಪಾಯಿನಲ್ಲಿ ಏನಾದ್ರು, ಒಂದು 50,000 ರೂಪಾಯಿನಲ್ಲಿ ಏನಾದ್ರು. ಸರ್ 50 ಅಂದ್ರೆ 50,000 ಡೌನ್ ಪೇಮೆಂಟ್ ಮಾಡ್ತೀನಿ ಅಂತ ಸರ್. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹಂಗೆ ಹೇಳಿ ಸರ್. ಬನ್ನಿ 50,000 ನಿಮ್ ಪ್ರೊಫೈಲ್ ಚೆನ್ನಾಗಿದೆಯಾ ಸರ್? 50,000 ಅಲ್ಲ 30,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಸರ್. ಒಳ್ಳೆ ಗಾಡಿ ನಿಮ್ಗೆ ಕೊಟ್ಟು ಕಳ್ಸೋ ಜವಾಬ್ದಾರಿ ನಮ್ದು. ಲೋನಲ್ಲಿ ಮಾಡ್ಕೊಳ್ಳೋಣ ಬನ್ನಿ ಸರ್. ಈ ತರ ನೀವು ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್, ನಾನು ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತಂದ್ರೆ ನೀವು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ರೆಂಡ್ಸ್ ಕ್ಲಬ್ ಅಲ್ಲಿ ಈ ತರ ನಾನು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾವತ್ತೂ ಮೋಸ ಅಲ್ಲ ಸರ್, ಇವಾಗ ನಮ್ ಗುರುಗಳು ತೋರಿಸಬೇಕು ಅಂತ 1.5 ಲಕ್ಷದೊಳಗೆ 60 ಗಾಡಿ ಬಂದೈತೆ ಅಂತ ಹೇಳ್ತಾರೆ, 80 ಗಾಡಿ ಬಂದೈತೆ ಅಂತ ಹೇಳ್ತಾರೆ. ಅದು ಬೇರೆ ಹೇಳ್ಬೇಕಾ, ನೀವು ಬೇರೆ ತೋರಿಸ್ಬೇಕಾ? ಫಸ್ಟ್ ನಾನು ತೋರಿಸ್ತಾನೆ ಸರ್, ಬನ್ನಿ ತೋರಿಸೋಣ. ಅಲ್ಲ ನನಗೆ ಗುರುಗಳು ತೋರಿಸ್ಬೇಕು. ಅಯ್ಯೋ ನಾನು ನೋಡಿದೆ ಸರ್ 1.5 ಲಕ್ಷದಲ್ಲಿ ಎಷ್ಟು ತೋರಿಸಿದ್ರಿ ಅಂತ. ಕಸ್ಟಮರ್ಗೆ ಸರ್, ಕಸ್ಟಮರ್ ಬಂದವ್ರು ತೋರಿಸೋದೆ. ಬಂದವ್ರು ತೋರಿಸ್ತೀರಿ, ಬರ್ದಿರೋರ್ಗೆ ಬನ್ನಿ ನಿಮ್ಗೂ ತೋರಿಸ್ತೀನಿ ಬನ್ನಿ. ಹಂಗೆ ಬನ್ನಿ ಸರ್. ಫೋರ್ಡ್ ಐಕಾನ್ ಸರ್ 1.3 ಫೋರ್ಡ್ ಯಾರು ಗೊತ್ತಿಲ್ಲ ಸರ್, ತುಂಬಾ ಅಂದ್ರೆ ತುಂಬಾ ಫೇಮಸ್ ಗಾಡಿ. ಒಳ್ಳೆ ಚಾನ್ಸ್ ಪ್ರೆಸೆಂಟ್ ನಮ್ ವೀಕ್ಷಕ ಕೊಡ್ತೀನಿ. 2004 ಮಾಡಲ್ ಗಾಡಿ ಸರ್, 75,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 75,000 ಓನ್ಲಿ ವಿತ್ ಟ್ರಾನ್ಸ್ಫರ್, FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಸರ್. ಸರ್ 2 ವೀಲರ್ ಬೆಲೆಗೆ ನೀವು ಕಾರ್ನೇ ಕೊಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಕೊಡ್ತಾ ಇದೀನಿ ಸರ್. 4 ಜನ ಖುಷಿಯಾಗಿ ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಓಡಾಡ್ಕೊಳ್ಳಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, AC ಪವರ್ ಸ್ಟೀರಿಂಗ್ ಪ್ರತಿಯೊಂದು ಬರುತ್ತೆ ಸರ್. ಸರ್ ಸ್ಕಾರ್ಪಿಯೋಗಳು 2 ಇದೆ ಅಂತ ಹೇಳ್ಬೋದು. ಬನ್ನಿ ಸರ್, ಯಾರು ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಹುಡುಕ್ತಾ ಇದ್ದೀರಾ, ಎರಡನ್ನು ಪಕ್ಕಾ ಒರಿಜಿನಲ್ ಇರ್ತಕ್ಕಂಥ ಗಾಡಿಗಳು, ಓಡಿರ್ತಕ್ಕಂಥದ್ದು ಕಂಪ್ಲೀಟ್ ಜಿನೇನ್ ಆಗಿರುತ್ತೆ. ಗಾಡಿ ಅಂತೂ ಕ್ಲಾಸ್ ಕಂಡೀಷನ್ ಇದೆ, ಫುಲ್ಲಿ ಒರಿಜಿನಲ್. ಯಾವ್ದೇ ರೀತಿ ಟಚ್ ಅಪ್ ರಬ್ಬಿಂಗ್ ಪಾಲಿಶ್ ಏನು ಆಗದಿರ ಇನ್ನ ಜಸ್ಟ್ ಇವಾಗ ತಾನೇ ಬಂದು ನಿಂತಿದೆ. ಈ ಗಾಡಿ ನೋಡಿ 2003 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,30,30,000 ಕಿಲೋಮೀಟರ್ ಗಾಡಿ ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್,
ವಿತ್ ಮ್ಯಾಗ್ವೀಲ್ ಸಹ ಬ್ರ್ಯಾಂಡ್ ನ್ಯೂ ಇದೆ. ಅದ್ರ ಜೊತೆಗೆ ಕಸ್ಟಮರ್ ಪ್ರೀವಿಯಸ್ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿದ್ದಾರೆ. ಶೋರೂಮ್ ಅಲ್ಲೇ ಮಾಡಿಸ್ಬೇಕಾದ್ರೆ ಗಾಡಿಗೆ ಫ್ರೆಶ್ ಸಸ್ಪೆನ್ಷನ್ ಪ್ರತಿಯೊಂದು ಹಾಕ್ಸಿದ್ದಾರೆ. ಬ್ಯಾಟ್ರಿ ಸಮೇತ ನೀವು ಇದೆ. ಪ್ರೈಸಿಂಗ್ ಕೇಳ್ತೀರಾ, ಬರೀ 1,99,000 ಗಾಡಿ ಕೊಡ್ತೀನಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಜನರಲ್ ಸರ್ವಿಸ್ ಎಲ್ಲ ಸೇರಿ. ಖಂಡಿತ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಟೈರ್ಗೆ ಎಷ್ಟಾಗುತ್ತೆ ಏನಿಲ್ಲ ಅಂದ್ರೆ 80,000 ಆಗುತ್ತೆ ಸರ್ ಟೈರು ಮ್ಯಾಗ್ವಿಲ್ಗೆ ಇದಕ್ಕೆ. ಸೊ ಇದು ಸರ್ ಹಾಗೆ ಸರ್ ಈ ಕಡೆ ನೋಡಿ ಕಂಪ್ಲೀಟ್ಲಿ ಸ್ಟಾಕ್ ಇರ್ತಕ್ಕಂಥದ್ದು ಗಾಡಿ 2006 ಮಾಡಲು ಸೆಕೆಂಡ್ ಓನರ್ ಸರ್ ಇದು. ಈ ಗಾಡಿಯಲ್ಲಿ ಮ್ಯಾಗ್ವಿಲ್ ಇಲ್ಲ, ಟೈರ್ ಇಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಚೆನ್ನಾಗಿದೆ. ಟೈರ್ ಆಲ್ಮೋಸ್ಟ್ ಒಂದು 80 to 85% ಟೈರ್ಸ್ ಇರ್ತಕ್ಕಂಥ ಗಾಡಿ ಬೆಲೆ ಬಂದು ಬರೀ 1,99,000 ಸರ್. 2006 ಮಾಡಲು 2003 ಮಾಡಲು ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ 1,99,000 ಅಷ್ಟೇ ಸರ್. ಸರ್ ಅಸೆಂಟ್ 2006 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಫುಲ್ FC ಇನ್ಶೂರೆನ್ಸ್ ಸಮೇತ ರನ್ನಿಂಗು. ಗಾಡಿ ಬೆಲೆ ಬರೀ 1,30,000 ಸರ್. 1,30,000 ಕೊಡ್ತೀನಿ ಬನ್ನಿ ಸರ್. ಮತ್ತೆ ಇನ್ನೊಂದು ಸರ್ ಹಾಗೆ ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, 1,80,000 ಗಾಡಿ ಕೊಡ್ತೀನಿ ಸರ್. 1,80,000 ಬರೀ 1,80 ಕೊಡ್ತೀನಿ ಸರ್. 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಸೊ ಸಗದಾಗಿದೆ, ಬಾಡಿ ಕೂಡ ಚೆನ್ನಾಗಿದೆ, ನೋಡ್ಕೋಬಹುದು. ಅಂಡ್ ಇದು ಸರ್ ಹಾಗೆ ಸರ್ ಕಂಪ್ಲೀಟ್ಲಿ ಸ್ಟಾಕ್ ಅಲ್ಲಿ ಇರ್ತಕ್ಕಂಥ ಬಲಿನೋ 2006 ಮಾಡಲು ಸರ್, ಗಾಡಿ ಬರೀ 1,70,000 ಕೊಡ್ತೀನಿ ಸರ್. ಅದು ಮ್ಯಾಗ್ವಿಲ್ ಇರುವಂತದ್ದು ಸರ್. ವರ್ನಾ ನೋಡಿ ಸರ್, ವರ್ನಾ 2010 ಮಾಡಲು ಸಿಂಗಲ್ ಟ್ರಾನ್ಸ್ಫಾರ್ಮರ್ ಎಡಿಷನ್ ಸರ್, ಬರೀ 2,99,000 ಗಾಡಿ ಕೊಡ್ತೀನಿ ಸರ್. ಇದರಲ್ಲೂ ಕೂಡ ಮ್ಯಾಗ್ವಿಲ್ ಇದೆ ಅಂತ ಹೇಳ್ಬೋದು ಸರ್. ಇದು ಸರ್ ಟಾಟಾ ಇಂಡಿಕಾ ವಿಸ್ತಾ ಸರ್, ಇಂಡಿಕಾ ವಿಸ್ತಾ ಟೆರಾಜೆಟ್ ಕ್ವಾಟ್ರಾಜೆಟ್ ಇಂಜಿನ್ ಸರ್, ಡೀಸೆಲ್ ಇಂಜಿನ್ ಇರುತ್ತೆ. ಗಾಡಿ ಬಂದು ಸೆಕೆಂಡ್ ಓನರ್ ಇರುತ್ತೆ. ಬರೀ 1,90,000 ಗಾಡಿ ಕೊಡ್ತೀನಿ ಸರ್. 1,90 ಕೊಡ್ತೀನಿ ಸರ್. ಮತ್ತೆ ಇನ್ನೊಂದು ಸರ್ ಇದು ಸರ್ ಮಾನ್ಸಾ, ಇದು ಬಂದು ಡಿಕ್ಕಿ ಗಾಡಿ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಬರೀ 2,09,000 ಬೇಡ 1,99,000 ಗಾಡಿ ಕೊಡ್ತೀನಿ ಸರ್. ಓಕೆ, ಅಂದ್ರೆ ಡಿಕ್ಕಿ ಸ್ಪೇಸು ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಅಂತ ಹೇಳ್ಬೋದು ಸರ್. ಮತ್ತೊಂದು ಇದು ಸರ್ ಇನ್ನೊಂದು ಇಂಡಿಕಾ ವಿಸ್ತಾ ಇದೆ 2010 2010 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಬರೀ 37,000 ಕಿಲೋಮೀಟರ್ ಇದೆ. ಬರೀ 1,65,000 ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಫಿಯೇಟ್ ಪುಂಟೋ ಸರ್. ಫಿಯೇಟ್ ಪುಂಟೋ ನೋಡಿ, ಇಲ್ಲಿ 2011 ಮಾಡಲು ಪೆಟ್ರೋಲ್ ಇಂಜಿನ್ ಇದೆ. ಗಾಡಿನ ಬರೀ 1,49,000 ಕೊಡ್ತೀನಿ ಸರ್. 2012 ಮಾಡಲು ಡೀಸೆಲ್ ಇಂಜಿನ್ ಸರ್, ಬರೀ 1,69,000 ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ಇದು ಸರ್ ಇದು ಬಂದು ಪೆಟ್ರೋಲ್ ಇಂಜಿನ್ ಇರುತ್ತೆ. ಇದು 2010 ಮಾಡಲಾಗಿರುತ್ತೆ. ಈ ಗಾಡಿನೂ ಸಹ 1,49,000 ಕೊಡ್ತೀನಿ ಸರ್. ಸರ್ ಇದು ಸರ್ ಕ್ಯಾಮ್ರಿ ಸರ್, ಟೊಯೋಟಾ ಕ್ಯಾಮ್ರಿ 2006 ಮಾಡಲು ಗಾಡಿ ಇದು, ಬರೀ 1,99,000 ಗಾಡಿ ಕೊಡ್ತೀನಿ ಸರ್. ಸರ್ ಚವರ್ಲೆಟ್ ಸೇಲ್ ಸರ್, 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್, ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಗಾಡಿ ಬೆಲೆ ಬಂದು ಬರೀ 1,90,000 ಅಷ್ಟೇ ಸರ್. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಪ್ರತಿಯೊಂದು ಇದೆ ಸರ್. ಗಾಡಿ AC ಪರ್ಸನ್ 4 ಪವರ್ ವಿಂಡೋ ಸಮೇತ ಬರುತ್ತೆ. ಓಕೆ, ಇದೆ ಸರ್ ಚವರ್ಲೆಟ್ ಸರ್. ಚವರ್ಲೆಟ್ ಬೀಟ್ ಪೆಟ್ರೋಲ್ ಇಂಜಿನ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ ಇರುತ್ತೆ. ಬರೀ 1,80,000 ಗಾಡಿ ಕೊಡ್ತೀನಿ ಸರ್. 1,80,000 ಕೊಡ್ತೀನಿ ಬನ್ನಿ. ಓಕೆ, ಸೊ ಸ್ವಿಫ್ಟ್ ಸರ್ ಹಾಗೆ ಬುಕ್ ಆಗಿದೆ ಸರ್. ಸರ್ ಟಾಟಾ ಇಂಡಿಕಾ ಡೀಸೆಲ್ ಇಂಜಿನ್ ಗಾಡಿ ಸರ್, 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 99,000 ಗಾಡಿ ಕೊಡ್ತೀನಿ ಸರ್. 99,000ಕ್ಕೆ ಹೌದು ಸರ್. ಸರ್ ಸ್ಕೋಡಾ ಫ್ಯಾಬಿಯಾ ಆಂಬಿಯಂಟ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್, ಬರೀ 1,99,000 ಗಾಡಿ ಕೊಡ್ತೀನಿ ಸರ್. ಓಕೆ, ಅದು ಕೂಡ ಮ್ಯಾಗ್ವಿಲ್ ಎಲ್ಲ ಇರುವಂಥದ್ದು, ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಇದು ಸರ್ ಹಾಗೆ ಸರ್, ಇದು ಸಹ ಟಾಟಾ ಇಂಡಿಕಾ ವಿಸ್ತಾ ಇರುತ್ತೆ. 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್, ಬರೀ 1,90,000 ಗಾಡಿ ಕೊಡ್ತೀನಿ ಸರ್. ಗ್ಲಾಸ್ ಓಪನ್ ಮಾಡ್ಬಿಟ್ಟವ್ರೆ, ಬಿಟ್ಬಿಡೋರ ಸರ್ ಹಂಗೆ. ಸರ್ ಸ್ಯಾಂಟ್ರಾ 1,35,000 ಕೊಡ್ತೀನಿ ನೋಡಿ. 2009 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಸ್ಯಾಂಟ್ರೋ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ನೀವು? ಸರ್ ಸ್ಯಾಂಟ್ರಾ ಏನಿಲ್ಲ ಅಂದ್ರೆ 16 ಇಂದ 18 ಡಿಪೆಂಡಿಂಗ್ ಆನ್ ಡ್ರೈವಿಂಗ್ ಬರುತ್ತೆ ಸರ್. ಮೇಂಟೆನೆನ್ಸ್ ಎಲ್ಲ ಲೋ ಮೇಂಟೆನೆನ್ಸ್ ಸರ್. ಏನ್ ಸರ್ 5,000 6,000 ಖರ್ಚು ಮಾಡಿದ್ರೆ ಸರ್ವಿಸ್ ಆಗೋಗುತ್ತೆ ಸರ್. KUV 100 ಕೂಡ ಇದೆ. ಸೊ ತುಂಬಾ ಜನ ಮೆಸೇಜ್ ಆಗ್ತಾನೆ ಇರ್ತಾರೆ ಸರ್ ಇದಕ್ಕೆ. ಸರ್ KUV 100 ಒಳ್ಳೆ ಡಿಮಾಂಡ್ ಅಲ್ಲಿ ಇವಾಗ ಬಂದಿರತಕ್ಕಂಥ ಗಾಡಿ ಸರ್. 2017 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಸರ್. ಈ ಬೆಲೆಗೆ ಯಾರು ಕೊಡ್ತಾರೆ ಯಾರೆಲ್ಲ ಗೊತ್ತಿಲ್ಲ, ನಾವು ಕೊಡ್ತೀವಿ. ಬರೀ 3,49,000 ಗಾಡಿ ಕೊಡ್ತೀನಿ ಸರ್. ಸರ್ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡ್ಬೋದು? 50,000 ಡೌನ್ ಪೇಮೆಂಟ್ ಮಾಡಿ ಸರ್, 3,00,000 ಲೋನೇ ಮಾಡ್ಕೊಡ್ತೀನಿ. ಡೀಸೆಲ್ ಇಂಜಿನ್ ಗಾಡಿ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಮೇಂಟೆನೆನ್ಸ್ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ ಸರ್. ಇದು ಸರ್ ಹೇಳಿ ಸರ್ ಹಾಗೆ ಇಯಾನು ಸರ್, ಹುಂಡೈ ಇಯಾನು 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 60,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ, ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಗಾಡಿ ಬೇಕಾದವರು ಖಂಡಿತ ಮಿಸ್ ಮಾಡ್ದಿರ ತಗೊಳ್ಳಿ. ಬೆಲೆನೂ ಬರೀ ಚೀಪ್ ಆಗಿ ಕೊಡ್ತೀನಿ. ಬರೀ 1,99,000 ಗಾಡಿ ನಿಮ್ದಾಗಿಸ್ಕೊಳ್ಳಿ. 1,99,000 rupees ಓನ್ಲಿ ಸರ್. ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್, ಆಗುತ್ತೆ, ಲೋನ್ ಆಗುತ್ತೆ. ಓಕೆ, ಇದು ಸರ್ ಇದು ಬಂದು ಹುಂಡೈ ಗೆಟ್ಸ್ ಸರ್, 2007 ಮಾಡಲು GVS ವೇರಿಯಂಟು, AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸಮೇತ ಬರುತ್ತೆ. 1,50,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು ಬಂದು ವೆಂಟೋ ಸರ್, ವೆಂಟೋ ಹೈಲೈನು 2015 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸರ್, 4,70,000 ಗಾಡಿ ಕೊಡ್ತೀನಿ ಸರ್. ಸರ್ ರಿಟ್ಸು 2013 ಮಾಡಲು ಪೆಟ್ರೋಲ್ ಇಂಜಿನ್ VXA ವೇರಿಯಂಟು, ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಬರೀ 3,60,000 ಗಾಡಿ ಕೊಡ್ತೀನಿ ಸರ್. ಸರ್ XUV 500 ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಇದು ಸರ್ XUV 500 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್, ಬರೀ 4,80,000 ಗಾಡಿ ಕೊಡ್ತೀನಿ ಸರ್.
ಸರ್ ಚವರ್ಲೆಟ್ ಸ್ಪಾರ್ಕ್ ಸರ್ 2008 ಮಾಡಲು, ಈ ಗಾಡಿನೂ 8 ಮಾಡಲು, ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ಬರೀ 99,000 ರೂಪಾಯಿ ಅಷ್ಟೇ ಸರ್. AC ಪವರ್ ಪವರ್ ವಿಂಡೋಸ್ ಇರ್ತಕ್ಕಂಥ ಗಾಡಿ, ಪ್ರತಿಯೊಂದು ರನ್ನಿಂಗ್ ಇದೆ. ಬರೀ 99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮೇಂಟೆನೆನ್ಸ್ ಹೇಗೆ ಸರ್ ಅದು? ಬರೀ 2,000-3,000 ರೂಪಾಯಿ ಖರ್ಚು ಬರ್ತದೆ ಅಷ್ಟೇ ಸರ್, ಜಾಸ್ತಿ ಮೈಲೇಜ್ ಬರಲ್ಲ. ಅಂತ ಬಂದ್ರೆ ಮೈಲೇಜ್ ಬಂದ್ರೆ 20-22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಹೌದು, ಅಷ್ಟೊಂದು ಬರುತ್ತಾ? ಖಂಡಿತಲೂ ಬರುತ್ತೆ ಸರ್. ಇದು ಹಾಗೆ ಸರ್ ಆಲ್ಟೋ 800 2012 ಮಾಡಲು, ಸಿಂಗಲ್ ಓನರ್ ಗಾಡಿ, 4x4 ಬ್ರ್ಯಾಂಡ್ ನ್ಯೂ ಇದೆ ಗಾಡಿ, 60,000 ಕಿಲೋಮೀಟರ್ ಗಾಡಿ ಓಡಿದೆ, ಜಿನೇನಾಗಿ ಓಡಿದೆ. ಗಾಡಿ ಬೆಲೆನೂ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತೀನಿ, 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,99,000 ಅಷ್ಟೇ. ಲೋನ್ ಆಗುತ್ತಾ? ಆಗುತ್ತೆ ಬನ್ನಿ ಸರ್. ಸರ್ ಹುಂಡೈ i20 ಆಸ್ಟಾ 2018 ಮಾಡಲು, ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ ಸರ್. ಬರೀ 6,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದಕ್ಕೂ ಲೋನ್ ಆಗುತ್ತಲ್ಲ? 100% ಲೋನ್ ಆಗುತ್ತೆ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ ಚವರ್ಲೆಟ್ ಇದು ಸರ್ ಹಾಗೆ? ಸರ್ ಚವರ್ಲೆಟ್ ಸೈಲು 2014 ಮಾಡಲು, ಸಿಂಗಲ್ ಓನರ್ ಗಾಡಿ, ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಗಾಡಿ ಬೆಲೆನೂ ಫುಲ್ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್. ಬರೀ 2,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ, ಪ್ರತಿಯೊಂದು ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, 4 ಬ್ರ್ಯಾಂಡ್ ನ್ಯೂ ಟೈರ್ಸ್, AC ಪವರ್ ಪವರ್ ವಿಂಡೋಸ್, ಕಂಪ್ನಿಯಿಂದ ಬಂದಿರತಕ್ಕಂಥ ಲೆದರ್ ಅಪ್ಲಸ್ಟ್ರಿ, ಡ್ಯಾಶ್ ಬೋರ್ಡ್ ಕಲರ್ ನೋಡಿ ಸರ್, ಬೇಜ್ ಕಲರ್, ವೆರಿ ರೇರ್ ಆಗಿ ಬರುವಂತದ್ದು ಗಾಡಿ. ಸಿಕ್ಕಾಪಟ್ಟೆ ಕ್ಲಾಸ್ ಅದ. ಬ್ಲಾಕ್ ಕಲರ್ ಲವ್ ಮಾಡೋರಿಗೆ ಗಾಡಿ ಅಂತ ಹೇಳಿ ಮಾಡಿಸಿರ್ತಕ್ಕಂಥದ್ದು ಸರ್. 2,60,000 ಅಷ್ಟೇ ಸರ್. ಸರ್ ಚವರ್ಲೆಟ್ ಕ್ರೂಸ್ ಸರ್, ಇದು ಚವರ್ಲೆಟ್ ಕ್ರೂಸ್ ಒನ್ ಆಫ್ ಮೈ ಫೇವ್ರೇಟ್ ವೆಹಿಕಲ್ ಸರ್. LTZ ವೇರಿಯಂಟ್, ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ. ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 4,30,000 ಕೊಡ್ತೀನಿ, ವಿತ್ ಸನ್ ರೂಫ್ ಬರುತ್ತೆ ಸರ್. ಫ್ಯಾನ್ಸಿ ನಂಬರ್ 7227. ಖಂಡಿತ ಸರ್, ಗಾಡಿ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ ಸರ್. ಸೊ ಮತ್ತಿದು ಸರ್ ಹಾಗೆ? ಸರ್ ಈ ಗಾಡಿ ಬಂದು ವರ್ನಾ ಸರ್, ಹುಂಡೈ ವರ್ನಾ 2008 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಅದು? ಸರ್ ಗಾಡಿ 13 ಇಂದ 14 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ವರ್ನಾ. ಸರ್ ಇದು 8 ಮಾಡಲು, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಸರ್. ಈ ಗಾಡಿ ಬರೀ 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಗ್ರೇ ಬೇಕಾದ್ರೆ ಗ್ರೇ ತಗೊಳ್ಳಿ, ರೆಡ್ ಬೇಕಾದ್ರೆ ರೆಡ್ ತಗೋಬಹುದು. ಗೋಲ್ಡನ್ ಕಲರ್ ಇದೆ ಸರ್, ಆಗ್ಲೇ ತೋರಿಸಿದೀವಿ. ಓಕೆ, ಗೋಲ್ಡ್ 3 ಆಪ್ಷನ್ ಇದೆ ಹಂಗಾದ್ರೆ ನಿಮ್ಮ ಹತ್ರ? ಹೌದು ಸರ್. ಹಾಗೆ ಹೋಂಡಾ ಸಿಟಿ ಸರ್, ಇದು ಸರ್ ಹೋಂಡಾ ಸಿಟಿ 2011 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 3,40,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,40,000 ರೂಪಾಯಿ ಅಷ್ಟೇ. VMT ವೇರಿಯಂಟ್ ಟಾಪ್ ಎಂಡ್ 2011 ಮಾಡಲು ಸರ್. 2017 ಮಾಡಲು, ಲೇಟೆಸ್ಟ್ ಬೇಕು ಅನ್ನೋರಿಗೆ ಟೈಪ್ 4 ಲೇಟೆಸ್ಟ್ ಆಗಿರುತ್ತೆ. VMT ವೇರಿಯಂಟ್ 2017 ಮಾಡಲು, ಸಿಂಗಲ್ ಓನರ್, ಕ್ಲಾಸ್ ಕಂಡೀಷನ್, 6,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡಬೇಕಾಗುತ್ತೆ ಇದಕ್ಕೆ? 1,00,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ ಲೋನ್ ಆಗುತ್ತೆ ಸರ್. ಫೋರ್ಡ್ ಫಿಗೋ ಸರ್, ಯಾರು ತುಂಬಾ ಜನ ಕೇಳ್ತಾ ಇರ್ತಾರೆ ಫೋರ್ಡ್ ಫಿಗೋ ಬೇಕು ಅಂತ. ಫೋರ್ಡ್ ಫಿಗೋಲಿ ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್, ಟೈಟಾನಿಯಂ ವೇರಿಯಂಟ್ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ, ಡೀಸೆಲ್ ಇಂಜಿನ್ ಗಾಡಿ. ಬರೀ 2,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ರೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಸರ್, ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವೀಲ್ ಸರ್. ಓಕೆ ಸರ್. ಇನ್ನೊಂದು ಸರ್ ರಿಟ್ಸ್ ಸರ್, ರಿಟ್ಸ್ 2011 ಮಾಡಲು ಗಾಡಿ, ಸಾರಿ 2009 ಮಾಡಲು ಗಾಡಿ ಆಗಿರುತ್ತೆ. ಡೀಸೆಲ್ ಇಂಜಿನ್ ಗಾಡಿ ಸರ್. ಬರೀ 2,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ವ್ಯಾಗನರ್ 2010 ಮಾಡಲು ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್, VXI ವೇರಿಯಂಟ್. ಬರೀ 2,10,000 ರೂಪಾಯಿಗೆ ಇದು ಕೊಡ್ತೀನಿ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ? 2010 ಮಾಡಲು ವ್ಯಾಗನರ್ ಸರ್. ಸರ್ ಗೆಟ್ಸ್ ಡೀಸೆಲ್ ಇಂಜಿನ್ ಇದೆ, ಪೆಟ್ರೋಲ್ ಇಂಜಿನ್ ಇದೆ. ಎರಡೂ 2009 ಮಾಡಲು, ಎರಡೂ ಸಿಂಗಲ್ ಓನರ್. ಎರಡರಲ್ಲಿ ಯಾವ್ದಾರು ತಗೊಳ್ಳಿ ಸರ್, 1,49,000 ರೂಪಾಯಿ ಕೊಡ್ತೀನಿ. ಇದೇ ತಗೊಂಬಿಡಿ, ಮ್ಯಾಗ್ವಿಲ್ ಚೆನ್ನಾಗಿದೆ ಅಲ್ಲ? ಇದೆಲ್ಲ ಇದೆ ಸರ್. ಇದೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಸರ್ ಹುಂಡೈ ಇಯಾನ್ ಮ್ಯಾಗ್ನಾ ಆಪ್ಷನ್ ಸರ್, 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇರುತ್ತೆ ಸರ್. ಬರೀ 2,20,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ಮಾಡಿ ಸಾಕು ಸರ್, ಮಿಕ್ಕಿದ ಲೋನ್ ಮಾಡಬಹುದು ಸರ್. ಈ i20 ಬಂದು 2012 ಮಾಡಲು ಸರ್, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್ ಸರ್. 2,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2 ಲಕ್ಷದ ಬರೀ 2,80,000 ರೂಪಾಯಿಗೆ 2012 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್ ಗಾಡಿ ಕೊಡ್ತೀನಿ. 4 ಬ್ರ್ಯಾಂಡ್ ನ್ಯೂ ಇದೆ ಟೈರ್ಸ್. ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ ಸರ್. ಸರ್ ಕ್ವಿಡ್ RX T ವೇರಿಯಂಟ್ 1.0 ಗಾಡಿ, ಪೆಟ್ರೋಲ್ ಇಂಜಿನ್ ಇರುತ್ತೆ, ಸಿಂಗಲ್ ಕಂಪ್ಲೀಟ್ ಶೋರೂಮ್ ಇಷ್ಟ ಇರ್ತಕ್ಕಂಥ ಗಾಡಿ. ಬರೀ 2,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ. ಬ್ಲೂ ಕಲರ್ ಸ್ವಿಫ್ಟ್ ಸರ್, ಸ್ವಿಫ್ಟ್ 2012 ಮಾಡಲಾಗುತ್ತೆ, ಡೀಸೆಲ್ ಇಂಜಿನ್ ಗಾಡಿ ಸರ್. ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್. ಬರೀ 3,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಲೊಗಾನ್ ಇದೆ ನೋಡಿ ಸರ್, ಲೊಗಾನ್ 2008 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ, ವಿತ್ ಫ್ಯಾನ್ಸಿ ನಂಬರ್ ಸರ್, 7888 ಗಾಡಿ ನಂಬರು. ಗಾಡಿ ಬೆಲೆ ಬಂದು ಬರೀ 90,000 ರೂಪಾಯಿ ಅಷ್ಟೇ ಸರ್. 90,000 ಬರೀ 90,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಸರ್, 2010 2010 ಮಾಡಲು, ಡೀಸೆಲ್ ಇಂಜಿನ್ ಗಾಡಿ, 1.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಆಲ್ಟೋ K10 2010 ಮಾಡಲು, ಪೆಟ್ರೋಲ್ ಇಂಜಿನ್, VXI ವೇರಿಯಂಟ್ ಸರ್. ಬರೀ 2 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್ ಇದನ್ನ. ಸರ್ ಇಗ್ನಿಸ್ ಸರ್, ಇಗ್ನಿಸ್ ಡೆಲ್ಟಾ ವೇರಿಯಂಟ್, ಕಂಪ್ಲೀಟ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಮ್ಯಾಗ್ವೀಲ್, AC ಪವರ್ ಪ್ರತಿಯೊಂದು ಬರುತ್ತೆ. ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಬೆಲೆ ನಿಮಗೆ ಬರೀ 4,60,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇವು? ಇದೆಲ್ಲ 23-24 ಕಿಲೋಮೀಟರ್ ಸರ್, ಡಿಪೆಂಡಿಂಗ್ ಆನ್ ದಿ ಡ್ರೈವಿಂಗ್ ಬರುತ್ತೆ ಸರ್. ಇನ್ನೊಂದು ಇಗ್ನಿಸ್ ಇದೆ ನೋಡಿ, ಇದು ಬಂದು 2019 ಮಾಡಲು ಸರ್. ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರ್ತಕ್ಕಂಥ ಗಾಡಿ.
ಸಿಂಗಲ್ ಓನರ್ ಇರ್ತಾ ಗಾಡಿ ಬೆಲೆ ಬಂದು ಬರೀ 4,80,000 ಕೊಡ್ತೀನಿ ಸರ್. ಸರ್ ಇದು ಬಂದು ರೆನಾಲ್ಟ್ ಪಲ್ಸ್ ಸರ್ 2015 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸರ್, ಬರೀ 2,49,000 ಗಾಡಿ ಕೊಡ್ತೀನಿ ಸರ್. ಯಾವ ಮಾಡಲ್ ಸರ್ ಹೇಳಿದ್ರೆ ಇದು 2015 ಮಾಡಲು. ಲೋನ್ ಆಗುತ್ತಲ್ಲ ಇದಕ್ಕೂ? 100% ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್ ಮಾಡಿ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಸೊ i20 ಸರ್ ಹಾಗೆ ಸರ್ i20 2014 ಮಾಡಲು ಡೀಸೆಲ್ ಇಂಜಿನ್ ಕಂಪ್ಲೀಟ್ಲಿ ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ಸ್ ಇದೆ ಗಾಡಿ. 1 ಲಕ್ಷ ರೂಪಾಯಿ ಫಿಟ್ಟಿಂಗ್ಸ್ ಇದೆ. 5,30,000 ಗಾಡಿ ಕೊಡ್ತೀನಿ ಸರ್. ಸರ್ i20 2013 ಮಾಡಲು ಪೆಟ್ರೋಲ್ ಇಂಜಿನ್ DRL ಶೇಪ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್, ಬರೀ 3,70,000 ಗಾಡಿ ಕೊಡ್ತೀನಿ ಸರ್. 3,70,000 ಕೊಡ್ತೀನಿ ಸರ್. ಸರ್ 13 ಮಾಡಲ್ ಲೋನ್ ಆಗುತ್ತಾ? 100% ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿ ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ, ವೈಟ್ ಕಲರ್ ಸರ್ ಇದು? ಸರ್ ಇದು 2010 ಮಾಡಲು ಸರ್ ಪೆಟ್ರೋಲ್ ಇಂಜಿನ್ ಗಾಡಿ 2,30,000 ಕೊಡ್ತೀನಿ ಸರ್. ಅದು ಮ್ಯಾಗ್ವಿಲ್ ಒಳ್ಳೆ ಟೈರ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಇದೆ ಸರ್ ಗಾಡಿಯಲ್ಲಿ. ಸೊ ಇದೇನು ಸರ್ ಆಫ್ಟರ್ ಮಾರ್ಕೆಟ್? ಇದಕ್ಕಂತೂ ಮ್ಯಾಗ್ವಿಲ್ ಅಂತೂ ಬೆಂಕಿ ಅಂತ ಹೇಳ್ಬೋದು. ಗಾಡಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್. ಇದು ಸಹ ಇದು 2011 ಮಾಡಲಾಗುತ್ತೆ ಡೀಸೆಲ್ ಇಂಜಿನ್ ಗಾಡಿ ಸರ್. 2,70,000 ಗಾಡಿ ಕೊಡ್ತೀನಿ ನೋಡಿ ಸರ್. ನೆಕ್ಸ್ಟ್ ಸರ್ ಬಡವರ ಬಾದಾಮಿ ಅನ್ನಂಗೆ ಎಲ್ಲಾ ಕಡೆ ಇದನ್ನೇ ಕೇಳ್ತಾರೆ. ಮೇಂಟೆನೆನ್ಸ್ ಕಡಿಮೆ ಅಲ್ವಾ ಸರ್ ಇವೆಲ್ಲ? ಹೌದು 2009 ಮಾಡಲು ಸರ್ ಇದು ಆಲ್ಟೋ. 2009 ಮಾಡಲು LXA ವೇರಿಯಂಟ್ ಫ್ರೆಶ್ FC ಇನ್ಶೂರೆನ್ಸ್ ಬರುತ್ತೆ ಸರ್. 1,60,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು ಮೈಲೇಜ್ ಮೇಂಟೆನೆನ್ಸ್ ಎಲ್ಲ ಯಾವ ತರ? ಎಲ್ಲಾನು ಸಿಕ್ಕಾಪಟ್ಟೆ ಕಮ್ಮಿ ಸರ್. ಒಂದು 2 ವೀಲರ್ ಮೇಂಟೈನ್ ಮಾಡಬಹುದು, ಇದನ್ನ ಮಾಡಬಹುದು. ಇವತ್ತಿನ ದಿನ ಒಂದು KTM ಸರ್ವಿಸ್ ಬಿಟ್ರೆ ನೀವು 15,000 ಬಿಲ್ ಹಾಕ್ತಾರೆ. ಇದನ್ನ ಸರ್ವಿಸ್ ಕೊಟ್ಟರೆ 5,000 ಹಾಕಲ್ಲ ಸರ್. ಇದು 2007 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಸಹ ಬರೀ 1,49,000 ಗಾಡಿ ಕೊಡ್ತೀನಿ ಸರ್. ಅದೇ ಮಾಡಲ್ ಹೇಳಿದ್ರಲ್ಲ? ಅದು 2009 ಸರ್. ಸರ್ 2 ಫೋರ್ಡ್ ಫಿಗೋ ಇದೆ ನೋಡಿ. ಇದು ಬಂದು 2010 ಮಾಡಲು ಪೆಟ್ರೋಲ್ ಇಂಜಿನ್ ZXA ವೇರಿಯಂಟ್. ಇದು ಬಂದು 2010 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್, 1,99,000 ಅಷ್ಟೇ ಸರ್. ಸರ್ ಸ್ಯಾಂಟ್ರೋ 2 ಇದೆ, ಸಿಲ್ವರ್ ಇದೆ, ಬ್ಲಾಕ್ ಇದೆ ಸರ್. 2 ಸ್ಯಾಂಟ್ರೋ ಉಳಿದಿರೋದು. ಈ ಸ್ಯಾಂಟ್ರೋ ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ 1,49,000. ಇದು ಬಂದು 2004 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 90,000 ಅಷ್ಟೇ ಸರ್. 3ನೇ ಸ್ಯಾಂಟ್ರೋ ಇನ್ನೊಂದಿದೆ ಬ್ಲಾಕ್. ಅಲ್ಲಿ ಬ್ಲಾಕ್ 9 ಮಾಡಲ್ ಇದೆ ಸರ್. ಸರ್ ಹಾಗೆ ಸ್ವಿಫ್ಟ್ ಅಂತ ಬಂದ್ರೆ ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. 1, 2 ಮತ್ತೆ ಬ್ಲೂ ಕಲರ್ 3. ಅಂದ್ರೆ ಬ್ಲೂ 1 ಸಿಗುತ್ತೆ ಅಂಡ್ ರೆಡ್ ಕಲರ್ ಅಲ್ಲಿ 2 ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಸರ್. ಇದೆ ಸರ್ ಹಾಗೆ ಸರ್. ಈ ಸ್ವಿಫ್ಟ್ ಬಂದ್ಬಿಟ್ಟು 2009 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸರ್. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಬರೀ 2,60,000 ಅಷ್ಟೇ ಸರ್. ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ವಿತ್ ಟೈರ್ ಎರಡೂ ಆಫ್ಟರ್ ಮಾರ್ಕೆಟ್? ಹೌದು ಸರ್, ಎರಡೂ ಆಫ್ಟರ್ ಮಾರ್ಕೆಟ್. ಯಾಕಂದ್ರೆ ಬ್ರಾಡ್ ಟೈರ್ಸ್ ಹಾಕಿದೆ ನೋಡಿ, ನಾರ್ಮಲ್ ಟೈರ್ಸ್ ಇಲ್ಲ ಇದು. ಹೌದು, ಅದಕ್ಕೇನೆ ಕೇಳಿದೆ. ಹೌದು. ಸೊ ಇದು ಸರ್ ಹಾಗೆ ಇದು ಬಂದು 2009 ಮಾಡಲು ಸರ್ ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಸಿಂಗಲ್ ಓನರ್ ಆಗಿರುತ್ತೆ. ಇದನ್ನು ಸಹ ಬರೀ 2,65,000 ಕೊಟ್ಬಿಡೋಣ ಸರ್. ಸ್ವಿಫ್ಟ್ ಡಿಸೈರ್ ಸರ್ ಸ್ವಿಫ್ಟ್ ಡಿಸೈರ್ ತುಂಬಾ ಜನ ಕೇಳ್ತಾ ಇರ್ತಾರೆ ಡೀಸೆಲ್ ಇಂಜಿನ್ ಅಲ್ಲಿ. 2010 ಮಾಡಲು ಇವತ್ತು ನಮ್ಮಲ್ಲಿ ಒಂದಿದೆ, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಬೆಲೆಯನ್ನು ಚಾನ್ಸ್ ಪೇ ಕೊಡ್ತೀನಿ ಸರ್. ಬರೀ 2,99,000 ಗಾಡಿ ಕೊಟ್ಬೋಣ ಸರ್. ಸರ್ i20 2013 ಮಾಡಲು ಸರ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಒಳ್ಳೆ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಜೊತೆಗೆ ಟೈರ್ ಸಹ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 4 ಫುಲ್ಲಿ ಒರಿಜಿನಲ್ ವೆಹಿಕಲ್ ಸರ್. ಬರೀ 3,99,000 ಅಷ್ಟೇ ಸರ್. 3,99,000 ಲೋನ್ ಆಗುತ್ತಲ್ಲ ಹಂಗಾರೆ? ಆಗುತ್ತೆ ಸರ್, ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಈ i20 ಬಂದು 2013 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಸರ್. ಗಾಡಿ ಕಂಪ್ಲೀಟ್ ಶೋರೂಮ್ ಇರ್ತಕ್ಕಂಥ ಗಾಡಿ ಓಡಿರೋದು 34,000-35,000 ಕಿಲೋಮೀಟರ್ ಅಷ್ಟೇ. ಗಾಡಿ ಬೆಲೆ ಬಂದು ಬರೀ 3,40,000 ಕೊಡ್ತೀನಿ ಸರ್. ಸರ್ ಈ i10 ಬಂದು 2012 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಆಗಿರುತ್ತೆ ಸರ್. 2,40,000 ಗಾಡಿ ಕೊಡ್ತೀನಿ ಸರ್. ಸರ್ ಈ i10 ಬಂದು 2013 ಮಾಡಲು ಪೆಟ್ರೋಲ್ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್ ಕಂಪ್ಲೀಟ್ ಶೋರೂಮ್ ಇರ್ತಕ್ಕಂಥ ಗಾಡಿ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬರೀ 2,30,000 ಗಾಡಿ ಕೊಡ್ತೀನಿ ಸರ್. ಓಕೆ, ಸನ್ ರೂಪ್ ಇರುವಂತ i10 ಸರ್. ಸನ್ ರೂಫ್ ಇರುವಂತ i10 2008 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಫುಲ್ಲಿ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 2,60,000 ಕೊಡ್ತೀನಿ ಸರ್. ಸರ್ ಇದರಲ್ಲಿ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 1,99,000 ಗಾಡಿ ಕೊಡ್ತೀನಿ ಸರ್. ಸರ್ ಮಾರುತಿ ಸಿಯಾಜ್ ಸರ್ ಡೆಲ್ಟಾ ವೇರಿಯಂಟ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 5,40,000 ಗಾಡಿ ಕೊಡ್ತೀನಿ ಸರ್. ಸರ್ ಡಿಸೈರ್ ಸರ್ ZXi 2017 ಮಾಡಲು ಪೆಟ್ರೋಲ್ ಇಂಜಿನ್ ಆಟೋಮೆಟಿಕ್ ZXi ಪ್ಲಸ್. ಗಾಡಿ ಬೆಲೆ ಬಂದು ಬರೀ 4,80,000 ಕೊಡ್ತೀನಿ ಸರ್. 4,80,000 ಬರೀ 4,80,000 ಕೊಡ್ತೀನಿ ತಗೊಳ್ಳಿ ಸರ್. 17 ಮಾಡಲು ಸರ್ ಅದು? ಹೌದು ಸರ್, ಅದಕ್ಕೆ ಕೊಡ್ತೀನಿ ಬನ್ನಿ ಸರ್. 4,80,000 ಅಷ್ಟೇ ಸರ್. ರೆನಾಲ್ಟ್ ಸ್ಕಾಲಾ 2013 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 3,20,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು ಬಂದು ನಿಮಗೆ ವೆರಿಟೋ ಆಗಿರುತ್ತೆ. ಮಹೀಂದ್ರಾ ವೆರಿಟೋ ಡೀಸೆಲ್ ಇಂಜಿನ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 2,00,000 ಕೊಡ್ತೀನಿ ತಗೊಳ್ಳಿ ಸರ್. ಸರ್ ಬ್ರೆಜಾ ಸರ್, ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಈ ಬೆಲೆಗೆ. 2018 ಮಾಡಲು VDI ಆಪ್ಷನಲ್ ABS ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿಗೆ. ಸಿಂಗಲ್ ಓನರ್ ಗಾಡಿ. 60,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬಂದು ಬರೀ 7,49,000 ಅಷ್ಟೇ ಸರ್. 7,49,000 ಬರೀ 7,49,000 ಕೊಡ್ತೀನಿ ತಗೊಳ್ಳಿ ಸರ್. ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡಬೇಕಾಗುತ್ತೆ ಸರ್? 1 ಲಕ್ಷ ಮಾಡ್ರೆ ಸಾಕು ಸರ್ ಆ ಗಾಡಿಗೆ. ಓಕೆ, ಇದು ಸರ್ ಹಾಗೆ ಸರ್ ಇದು ಬಂದು ಲೀನಿಯರ್ TZ
2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಸರ್ 2,60,000 ಗಾಡಿ ಕೊಡ್ತೀನಿ ಸರ್. ಎರಡು ಇದೆ ನೋಡಿ ಸರ್, ವೆಂಟೋ ವೋಲ್ಸ್ ವ್ಯಾಗನ್ ವೆಂಟೋಗಳು 2011 ಮಾಡಲು 2 ಡೀಸೆಲ್ ಇಂಜಿನ್ 2 ಸೆಕೆಂಡ್ ಓನರ್. ಎರಡಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್ 2,80,000. 2,80,000 ಅಷ್ಟೇ ಸರ್. ಸರ್ ಪೋಲೋ ಲವರ್ಸ್ಗೆ ಅಂತಾನೆ ಯೂನಿಕ್ ಕಲರ್ಗಳು ಇರೋ 2 ಪೋಲೋ, ಸಿಲ್ವರ್ ಕಲರ್ ಒಂದು, ಒಟ್ಟು 3 ಪೋಲೋ ಇದೆಯಲ್ಲ ಸರ್ ನಿಮ್ಮ ಹತ್ರ? ಇದೆ ಸರ್. ಪೋಲೋ ಅಂದ್ರೆ ನಮಗೆ ಅಷ್ಟು ಇಷ್ಟ ಗಾಡಿ, ಅದೇ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರೋಂಥ ಗಾಡಿಗಳು ಬಂದ್ರೆ ಮಾತ್ರ ಗಾಡಿ ತಗೊಳ್ಳೋದು. ಇವತ್ತು ನಮ್ಮಲ್ಲಿ 3 ಪೋಲೋ 3 ಡಿಫ್ರೆಂಟ್ ವೇರಿಯಂಟ್ ಸರ್. ಇದು 1.6 ಇಂಜಿನ್ ಅಂದ್ರೆ 4 ಸಿಲಿಂಡರ್ ಬರುತ್ತೆ. 1.6 ಆಕ್ಚುಲಿ ತುಂಬಾ ರೇರ್ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್ ಪೋಲೋ ಕಂಫರ್ಟ್ ಅಂಡ್ ಪೆಟ್ರೋಲ್ ಇಂಜಿನ್. ಓಕೆ, ಗಾಡಿ ಓಡಿರ್ತಕ್ಕಂಥದ್ದು ಬರೀ 42,000 ಕಿಲೋಮೀಟರ್ ಅಷ್ಟೇ ಸರ್. ಅಷ್ಟೇ ಜಿನೈನ್ ಆಗಿ 42,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥದ್ದು. ಬೆಲೆ ಬಂದು ಬರೀ 3,29,000 ಗಾಡಿ ಕೊಡ್ತೀನಿ ಸರ್. ಸರ್ ಯಾವ ಮಾಡಲ್ ಹೇಳಿದ್ರಲ್ಲ? 2011 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಇದು ಬಂದು ಕ್ರೆಟಾ 2019 ಮಾಡಲು ಸಿಂಗಲ್ ಓನರ್ SX ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಗಾಡಿ. ಗಾಡಿ ಬೆಲೆನ ಫುಲ್ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್. ಬರೀ 7,70,000 ಗಾಡಿ ಕೊಡ್ತೀನಿ ಸರ್. ಅದು ಕ್ರೆಟಾನಾ? ಕ್ರೆಟಾ SX ಪೆಟ್ರೋಲ್ ಫುಲ್ಲಿ ಟಾಪ್ ಎಂಡ್ ಸರ್. ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡ್ಬೇಕಾಗುತ್ತೆ? 1 ಲಕ್ಷ ಮಾಡಿ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಈ ಪೋಲೋ ಹೇಳಿ ಸರ್. ಹಾಗೆ ಸರ್ 1.6 ಲೀಟರ್ ಹೈಲೈನ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಬೆಲೆನ ಫುಲ್ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್. ಬರೀ 3,49,000 ಗಾಡಿ ಕೊಡ್ತೀನಿ ಸರ್. 3,49,000 ಅಷ್ಟೇ ಸರ್. ಓಕೆ ಸರ್. ಇನ್ನೊಂದು ಇನೋವಾ ದೊಡ್ಡ ಫ್ಯಾಮಿಲಿಗೆ ಸರ್ ಇನೋವಾ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಜಿನೈನ್ 1,08,000 ಓಡಿರ್ತಕ್ಕಂಥದ್ದು. 7,70,000 ಫೈನಲ್ ಕೊಡ್ತೀನಿ ಸರ್. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಪ್ರತಿಯೊಂದು ಇದೆ ಸರ್ ಗಾಡಿಯಲ್ಲಿ, ಏನು ಮಾಡಿಸ್ಬೇಕು ಅನ್ನೋಂಗಿಲ್ಲ. ಜಿನೈನ್ 1,08,000 ಓಡಿದೆ. ಇಷ್ಟು ಕಮ್ಮಿ ಓಡಿರ್ತಕ್ಕಂಥ ಇನೋವಾ ಸಿಗೋದು ತುಂಬಾ ಕಮ್ಮಿ. ಅಲ್ಲ ನಮ್ಮಲ್ಲಿ ಒಂದು ಗಾಡಿ ಇದೆ ಸರ್. ಸೊ ಈ ಪೋಲೋ ಹೇಳಿ ಸರ್. ಹಾಗೆ ಸರ್ ಈ ಪೋಲೋ ಬಂದು ಇದು 2011 ಮಾಡಲು, ಇದು ಹೈಲೈನ್ ಡೀಸೆಲ್ ಇಂಜಿನ್ ಗಾಡಿ ಸರ್. ಈ ಗಾಡಿನ ಫುಲ್ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್. ಬರೀ 2,70,000 ಗಾಡಿ ಕೊಡ್ತೀನಿ ಸರ್. ಸರ್ ರೆನಾಲ್ಟ್ ಪಲ್ಸ್ ಸರ್ 2014 ಮಾಡಲು RX Z ವೇರಿಯಂಟು ಡೀಸೆಲ್ ಇಂಜಿನ್ ಆಗಿರುತ್ತೆ. ಗಾಡಿನ ಸೆಕೆಂಡ್ ಓನರ್ ಗಾಡಿ. ಬೆಲೆನು ಫುಲ್ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್. 2,49,000 ಗಾಡಿ ಕೊಡ್ತೀನಿ ಸರ್. ಅದು ಫ್ಯಾನ್ಸಿ ನಂಬರ್ 4224 ಅಂತ ಹೇಳುವಂಥದ್ದು ಸರ್. ಹಾಗೆ ಡಸ್ಟರ್ ಸರ್. ಹಾಗೆ ಸರ್ ಡಸ್ಟರ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಡಸ್ಟರ್ ಇದೆ. 2014 ಮಾಡಲು, ಇದು ಸಹ RX Z ವೇರಿಯಂಟು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಗಾಡಿ ಸರ್. 4,60,000 ಗಾಡಿ ಕೊಡ್ತೀನಿ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ? 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? 1 ಲಕ್ಷ ಮಾಡಿ ಸರ್, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಬರೀ 30,000 ಮಾಡಿ ಸರ್, ಮಿಕ್ಕಿದ್ ಮಾಡ್ಕೊಡ್ತೀನಿ. ಮುಗಿದೇ ಹೋಯ್ತು ಗುರು. ಅಂಡ್ ಇನ್ನೊಂದು ಸರ್, ಲೋನ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಇದೆಯಾ? 2012 ಮಾಡಲು ಮೇಲೆ ನೀವು ಆಧಾರ ತೊಳಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿ 100% ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ವಾರಂಟಿ ಗ್ಯಾರಂಟಿ ಏನಿದ್ರೆ ಹೇಳ್ಬಿಡಿ. 2 ಲಕ್ಷ ರೂಪಾಯಿಗಿಂತ ಮೇಲ್ಗಡೆ ಯಾವುದೇ ಗಾಡಿ ತಗೊಳ್ಳಿ 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಸೊ ಎಕ್ಸ್ಚೇಂಜ್ ಏನಾದ್ರು ಇದ್ರೆ 100% ತಗೊಬನ್ನಿ. ನೀವೇನು ಎಕ್ಸ್ಚೇಂಜ್ ಮಾಡ್ತೀರೋ ಎಕ್ಸ್ಚೇಂಜ್ ಬೋನಸ್ ಅಂತ 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಸರ್. RTO ಚಾರ್ಜಸ್ ಕಮಿಷನ್ಸ್ ಎಲ್ಲ ₹1 ತಗೊಳ್ಳಿ ಸರ್. RTO ಚಾರ್ಜಸ್ ಫ್ರೀ ಆಫ್ ಚಾರ್ಜಸ್. ಕಾಸ್ಟು ಚಾರ್ಜಸ್ಸು ಇಲ್ಲ, ಕಮಿಷನು ಇಲ್ಲ. ಜೊತೆಗೆ ನಿಮಗೆ ಡೆಲಿವರಿ ಕೊಡಬೇಕಾದ್ರೆ ಪ್ರತಿ ಒಂದು ಗಾಡಿಗೂ ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್ ಚೇಂಜ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ 6 ತಿಂಗಳು ಮಾಡ್ಕೊಳ್ಳೋ ಅವಶ್ಯಕತೆ. ಓಕೆ, ಇನ್ನೊಂದು ಯಾವ್ದಾದ್ರು ವೆಹಿಕಲ್ ಹುಡುಕ್ತಾ ಇದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಥರದ್ದು ಬೇಕು ಅಂತ ಈ ವಿಡಿಯೋದಲ್ಲಿ ಸಿಕ್ಕಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಸೊ ನೀವು ಸ್ಕ್ರೀನ್ ಬೇಕಂದ್ರೆ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಬೇಕಾದಂಥ ವೆಹಿಕಲ್ ನಿಮಗೆ ಫೋಟೋಸ್ ಕಳಿಸ್ಕೊಡ್ತಾರೆ. ಕರೆಕ್ಟ್ ಅಲ್ಲ ಸರ್? ಖಂಡಿತವೂ ಇಲ್ಲ, ಆಲ್ಮೋಸ್ಟ್ ಇದೆ. ಇನ್ ಕೇಸ್ ಇಲ್ಲ ಅಂದ್ರೆ ಮಾತ್ರ. ಓಕೆನಾ? ಯಾವ ಕಾರ್ ಇಷ್ಟ ಆಗುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಇದೇ ಥರ ಬ್ರ್ಯಾಂಡ್ ಬೇಕು ಅಂತ ಹುಡುಕೋರು ಸುಧಾ ಸೊ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಅಂತ ವಿಡಿಯೋ ಮಾಡುವಂಥ ಪ್ರಯತ್ನ ಜಾಸ್ತಿನೇ ಮಾಡ್ತೀನಿ. ಓಕೆನಾ?